ಭಗವಂತನಿಗೆ ಸೇವೆಗಿಂತ ಬಡವರ ಕಣ್ಣೀರು ಒರೆಸುವ ಕಾರ್ಯ ಶ್ರೇಷ್ಠವೆಂದು ಸಂತ ಸೇವಾಲಾಲ್ ರವರು ನಂಬಿದರು ಎಂದು ನಿವೃತ್ತ ಕೆಎಎಸ್ ಅಧಿಕಾರಿ ಎನ್ ರಘುಮೂರ್ತಿ ಹೇಳಿದರು. ಅವರು ಎನ್ ದೇವರಹಳ್ಳಿ ಗ್ರಾಮದಲ್ಲಿ ಭಾನುವಾರ ಸೇವಾಲಾಲ್ ಜಯಂತಿ ಅಂಗವಾಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ದಕ್ಷಿಣ ಭಾರತದಲ್ಲಿ ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ಸಮಾಜವೆಂದರೆ ಅದು ಬಂಜಾರ ಸಮುದಾಯ. ಈ ಸಮಾಜಕ್ಕೆ ಸಾಂಸ್ಕೃತಿಕ ಮತ್ತು ಸ್ವಾಭಿಮಾನದ ದಿಕ್ಕನ್ನು ತೋರಿಸಿದಂಥವರು ಶ್ರೀ ಸೇವಾಲಾಲ್ ಮಹಾರಾಜರು. ಈ ಸಮಾಜದ ಮೂಲ ಪುರುಷರು ರಾಥೋಡು, ಚೌಹಾಣ್ ಮತ್ತು ಪೊಮಾರ್. ಈಗಲೂ ಕೂಡ ಈ ಜನಾಂಗವನ್ನು ಹಲವಾರು ಭಾಗಗಳಲ್ಲಿ ಇದೇ ರೀತಿ ಕರೆಯುತ್ತಾರೆ. ಶ್ರೀಕೃಷ್ಣನಿಗೆ ಕೊಳಲನ್ನು ನೀಡಿದಂತಹ ಸಮಾಜ ಇದು. ಸೇವಾಲಾಲ್ ಅವರು ಅದ್ಭುತವಾದಂಥ ಸಮಾಜ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಂಡಿದ್ದರು, ಸಮಾಜವನ್ನು ಸಂಘಟಿಸಿದ್ರು. ಈಗಲೂ ಈ ಸಮಾಜದವರು ಪ್ರಾಮಾಣಿಕರು, ನಂಬಿಕಸ್ಥರು, ಸ್ವಾಭಿಮಾನಿಗಳು ಅಷ್ಟೇ ಅಲ್ಲದೆ ಶ್ರಮಿಕರು ಕೂಡ ಇದ್ದಾರೆ. ವಚನ ಸಾಹಿತ್ಯದ 12ನೇ ಶತಮಾನದ ಬಸವಣ್ಣದಾಸ, ಸಾಹಿತ್ಯದ ಕನಕದಾಸರು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಪೆರಿಯಾರ್ ಅವರು, ನಾರಾಯಣ ಗುರು ಇವರೆಲ್ಲರ ಆದರ್ಶಗಳು ಕೂಡ ಶೋಷಿತ ಸಮುದಾಯ ಮತ್ತು ಬಡವರ ಕಣ್ಣೀರು ಒರೆಸುವಂತಹ ಮಹತ್ ಕಾರ್ಯವೇ ಆಗಿತ್ತು. ಈ ಮೂಲ ಪುರುಷಗಳ ಆದರ್ಶಗಳು, ಸಿದ್ಧಾಂತಗಳು ಒಂದು ಕಡೆ ಇದ್ರೆ, ಈ ಆದರ್ಶಗಳನ್ನ ಇಂದಿನ ಯುವ ಪೀಳಿಗೆ ಅಥವಾ ಈ ಸಮಾಜದ ಸೌಲಭ್ಯಗಳನ್ನು ಉಂಡಂತಹ ಜನರುಗಳು ಈ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳದೆ ಇರುವುದು, ಈ ಸಮಾಜದಲ್ಲಿ ಇರುವಂತಹ ಬಡವರ ಪರ ನಿಲ್ಲದೆ ಇರುವುದು ನಿಜಕ್ಕೂ ದುರ್ದೈವದ ಸಂಗತಿ. ಹಾಗೆ ಬಂಜಾರ ಸಮಾಜದಲ್ಲಿ ಇನ್ನೂ ಹೆಚ್ಚು ಸ್ವಾವಲಂಬಿಗಳಾಗಬೇಕು. ಸಾಮಾಜಿಕ, ಶೈಕ್ಷಣಿಕ ಮತ್ತು ರಾಜಕೀಯ ದಿಕ್ಕಿನಲ್ಲಿ ಇನ್ನೂ ಸಾಕಷ್ಟು ಅಭಿವೃದ್ಧಿ ಆಗುವ ಅಗತ್ಯತೆ ಇದೆ. ಸಾಮಾಜಿಕ ಮೌಢ್ಯತೆಗಳನ್ನು ತೋರಿಯಬೇಕು. ಕುಟುಂಬದ ಪ್ರತಿಯೊಂದು ಮಗುವಿಗೂ ಕೂಡ ಉನ್ನತ ಮತ್ತು ಆಧ್ಯಾತ್ಮಿಕ ಶಿಕ್ಷಣವನ್ನು ನೀಡುವ ಜೊತೆಗೆ ಸ್ವಾಭಿಮಾನದ ಸಂಕೇತವಾದ ಅಂಬೇಡ್ಕರ್ ಆಶಯಗಳನ್ನು ಮೈಗೂಡಿಸಿಕೊಳ್ಳುವಂತೆ ಪ್ರೇರೇಪಣೆಗೊಳಿಸಬೇಕೆಂದು ಮನವಿ ಮಾಡಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸುಭಾಷ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರತ್ನಮ್ಮ ರಾಜಣ್ಣ, ಸಮಾಜದ ಮುಖಂಡರಾದ ಲಕ್ಷ್ಮಣ್ ನಾಯಕ್, ಕಲ್ಯಾಣ್ ಕುಮಾರ್, ಗ್ರಾಮ ಪಂಚಾಯತ್ ಸದಸ್ಯ ಶಂಕರ್ ಮೂರ್ತಿ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಕಾಟಯ್ಯ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಹರೀಶ್, NKS TV4, ನಾಯಕನಹಟ್ಟಿ. ಬಡವರ, ದಲಿತರ ಮುಖದಲ್ಲಿ ನಗು ತರಿಸೋ ಕೆಲಸ ನಾನು ಮಾಡಬೇಕು ಅನ್ನೋ ಕೈಂಕರ್ಯವನ್ನು ತಗೊಂಡಂತಾರೆ. ಹಾಗಾಗಿ ಸಂತ ಸೇವಾಲಾಲ್ ಮಹಾರಾಜರು ವಿಶಿಷ್ಟವಾದ ಅವರಿಗೆ ವ್ಯಕ್ತಿತ್ವ ಇದೆ. ಅವರು ದಾರ್ಶನಿಕರು. ಹಾಗೆಯೇ 12ನೇ ಶತಮಾನದ ಬಸವಣ್ಣನವರು, ಅಂಬೇಡ್ಕರ್ ಅವರು, ಪೆರಿಯಾರ್ ಅವರು, ಕನಕದಾಸರು, ಪುರಂದರದಾಸರು ಇವರ ಆದರ್ಶಗಳನ್ನ, ಇವರ ತತ್ವಗಳನ್ನ ಅಕ್ಷರಶಃ ಮೈಗೂಡಿಸ್ಕೊಂಡಿದ್ದರು ಅಂದರೆ ಸಂತ ಸೇವಾಲಾಲ್ ಮಹಾರಾಜರು. ಹಾಗೆಯೇ ಅವರು ಆ ಕಾಲಮಾನದಲ್ಲಿ ಚಿಗುರಿ ಹೋಗಿದ್ದಂಥ ಈ ಸಮಾಜವನ್ನು ಸಂಘಟಿಸಬೇಕು, ಶೈಕ್ಷಣಿಕ ದಿಕ್ಕಲ್ಲಿ ಇಡೀ ರಾಷ್ಟ್ರದಲ್ಲಿ ಅತ್ಯುತ್ತಮ ಮಟ್ಟಕ್ಕೆ ತಗೊಂಡ್ಬರ್ಬೇಕು ಅನ್ನೋ ಕೈಂಕರ್ಯವನ್ನು ತಗೊಂಡರು ಸೇವಾಲಾಲ್ ಮಹಾರಾಜರು. ನೀವೆಲ್ಲರೂ ಕೂಡ ಈ ಸಮಾಜದ ನಿಮಗೆಲ್ಲರಿಗೂ ಕೂಡ ಸೇವಾಲಾಲ್ ಮಹಾರಾಜರು ನಿಮಗೆಲ್ಲರಿಗೂ ಕೂಡ ಈ ಸಮಾಜಕ್ಕೆ ಒಂದು ಮಾದರಿ. ಇವತ್ತು ನೀವೆಲ್ಲ ಒಂದು ಕೈಂಕರ್ಯವನ್ನು ತಗೋಬೇಕಾಗುತ್ತೆ, ಒಂದು ದೀಕ್ಷೆಯನ್ನು ತಗೋಬೇಕಾಗುತ್ತೆ. ಏನು ಅಂತ ಹೇಳಿದ್ರೆ, ನಿಮ್ಮ ಸಮಾಜದಲ್ಲಿ ಹುಟ್ಟುವಂಥ ಪ್ರತಿಯೊಂದು ಮಗುವು ಕೂಡ ಉನ್ನತ ಶಿಕ್ಷಣವನ್ನು, ಆಧ್ಯಾತ್ಮಿಕ ಶಿಕ್ಷಣವನ್ನು ಮುಂದಿನ ದಿನಗಳಲ್ಲಿ ತಗೋಬೇಕು. ಈ ಸಮಾಜದಲ್ಲಿ, ನಿಮ್ಮ ಸಮಾಜದಲ್ಲಿ ಹುಟ್ಟುವಂಥ ಪ್ರತಿಯೊಂದು ಮಗುವು ಕೂಡ ಒಬ್ಬೊಬ್ಬ ಸೇವಾಲಾಲ್ ಆಗಬೇಕು. ಆ ದಿಕ್ಕಲ್ಲಿ ನೀವೆಲ್ಲರೂ ಕೂಡ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮುಂದೆ ಬರಬೇಕು. ಹಾಗೆಯೇ ನಾವು ನೋಡ್ತೀವಿ, ಇಡೀ ರಾಷ್ಟ್ರದಲ್ಲಿ ಬಂಜಾರ ಸಮುದಾಯ ಅತ್ಯಂತ ಸ್ವಾಭಿಮಾನ ಇರೋಂಥ ಸಮುದಾಯ. ಯಾರು ಕೂಡ ಮನೇಲಿ ಕೊಡಲ್ಲ. ಯಾವುದಾರ ಒಂದು ಕಾರ್ಯವನ್ನು ನೀವು ಕೈಗೆತ್ತಿಕೊಂಡಿರ್ತೀರಾ, ಮುಂದಿನ ದಿನಗಳಲ್ಲಿ ನಿಮ್ಮ ಸಮಾಜದ ಬದುಕು ಹಸನಾಗಲಿ, ನೀವು ಒಂದು ಸಮಾಜದ ಮುಖ್ಯವಾಹಿನಿಗೆ ಬರಲಿ, ಶೈಕ್ಷಣಿಕವಾಗಿ ನೀವು 100% ಪ್ರಗತಿಯನ್ನು ಸಾಧಿಸಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನಗೂ ಎನ್ ದೇವರಹಳ್ಳಿ ಗ್ರಾಮಕ್ಕೂ ಅವಿನಾಭಾವ ಸಂಬಂಧ. ಯಾಕೆಂದರೆ ನಾನು 2 ವರ್ಷ ಇಲ್ಲಿರುವಂಥ ಸಮಯದಲ್ಲಿ ಎನ್ ದೇವರಹಳ್ಳಿಯಲ್ಲಿ ಬರುವಂಥ ಪ್ರತಿಯೊಂದು ಹಳ್ಳಿಗೂ ಕೂಡ 10 ಸರಿ ಬಂದಿದ್ದೀನಿ, ಪ್ರತಿಯೊಂದು ಮನೆಗೂ ಹೋಗಿದ್ದೀನಿ, ಪ್ರತಿಯೊಬ್ಬ ಅಣ್ಣ ತಮ್ಮಗಳು ನನಗೆ ಗೊತ್ತು. ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ನನಗೆ ಅವಿನಾಭಾವ ಸಂಬಂಧ, ಪ್ರೀತಿ, ಪ್ರೇಮ, ಆತ್ಮೀಯತೆ ಇದೆ. ನಮ್ಮ ಜೀವ ಇರೋವರೆಗೂ ಕೂಡ ನಿಮ್ಮ ಕಷ್ಟಗಳು, ನಿಮ್ಮ ಗ್ರಾಮ ನನ್ನ ಮನಸ್ಸಲ್ಲಿರುತ್ತೆ. ಹಾಗಾಗಿ ನಿರಂತರವಾಗಿ ಸೇವಾಲಾಲ್ ಜಯಂತಿಗೆ ಪ್ರತಿ ವರ್ಷ ಬರ್ತೀನಿ. ನಾನು ಇದ್ದಂಥ ಸಮಯದಲ್ಲಿ 3 ವರ್ಷ ಸತತವಾಗಿ 3 ವರ್ಷ ಬಂದು ಈ ಕಾರ್ಯಕ್ರಮವನ್ನು ಆಧರಿಸಿದ್ದೀನಿ. ಮಹಿಳೆಯರು, ನನ್ನ ಅಕ್ಕ ತಂಗಿಯರು, ಇವ್ರ ಜೊತೆಲಿ ಭಾಗವಹಿಸೋದೇ ಒಂದು ಸೌಭಾಗ್ಯ.
ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ಜನಾಂಗದ ಬದುಕು ಹಸನಾಗಲಿ ಅಂತ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿ ಒಂದೆರಡು ಮಾತಾಡೋಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಹೊಂದಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಹಾಗೇನೆ ನಮ್ಮ ಊರಿನ ಮುಖಂಡರು ಕಲ್ಯಾಣ್ ಕುಮಾರ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಕಲ್ಯಾಣ್ ಕುಮಾರ್ ಅವರು ದಯವಿಟ್ಟು ಬರಬೇಕು. ಒಂದು ಪುಷ್ಪಮಾಲೆಯನ್ನು ಹರ್ಕೊಳ್ಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಹಾಗೇನೆ ಸಿ ಟಿ ಪೇಸ್ವಾಮಿ ಅವರು ವೇದಿಕೆ ಮೇಲೆ ಬರಬೇಕು. ಒಂದು ನಿಮಿಷ ದಯವಿಟ್ಟು ಯಾರು ಗಲಾಟೆ ಮಾಡಬೇಡ್ರಿ. ಶ್ರೀ ಸಂತ ಸೇವಾಲಾಲ್ ಜಯಂತಿ ಮಾಡಪ್ಪ. ಶ್ರೀ ಸಂತ ಸೇವಾಲಾಲ್ ಜಯಂತಿ 3ನೇ ವರ್ಷದ ಸಮಾರಂಭ ಆಚರಿಸ್ತಾ ಇರೋದು. ವೇದಿಕೆ ಮೇಲೆ ಆಹ್ವಾನಿತರಿಗೆ ಎನ್ ದೇವರಳ್ಳಿ ಗ್ರಾಮಸ್ಥರಿಂದ ಹೃತ್ಪೂರ್ವಕ ಧನ್ಯವಾದಗಳು. ಈಗ ರಘುಮೂರ್ತಿ ಸರ್ ಅವರಿಗೆ ಪುಷ್ಪಮಾಲೆಯನ್ನ ಅರ್ಪಿಸ್ತಾ ಇದ್ದಾರೆ. ದಯವಿಟ್ಟು ಅವರು ಒಂದು ನಿಮಿಷ ಅವರೇನು ಎಲ್ಲರೂ ಚಪ್ಪಾಳೆ ಮೂಲಕ ಅವರು ಪುಷ್ಪಮಾಲೆಯನ್ನ ಸೇವಾಲಾಲ್ ಮಹಾರಾಜ್ ಮೇಲೆ ಹೂಮಾಲೆಯನ್ನು ಹಾಕ್ತಿದ್ದಾರೆ. ಎಲ್ಲರೂ ಚಪ್ಪಾಳೆ ಮುಖಾಂತರ ಅವರನ್ನ ಸ್ವಾಗತಿಸಬೇಕಂತ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಶ್ರೀ ಸಂತ ಸೇವಾಲಾಲ್ ಸದ್ಗುರು ಮಹಾರಾಜ್ ಕೆ ಜೈ ಅಂತ ಹೇಳ್ತಾ ಅವರಿಗೆ ಹೃತ್ಪೂರ್ವಕ